ಇವಾಗ ಎಲ್ಲವನ್ನು ಈ ಥರ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇನ್ನು ಇದರೊಳಗೆ ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ಆದ ತಿಂಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನಾವು ಅರಸಿನ ಎಲೆಯ ಗಟ್ಟಿ ಮಾಡ್ತೇವೆ, ಬಾಳೆ ಎಲೆ ಗಟ್ಟಿ ಮಾಡ್ತೇವೆ, ಅದೇ ರೀತಿ ಬೇರೆ ಬೇರೆ ಎಲೆಯನ್ನು ಉಪಯೋಗಿಸ್ಕೊಂಡು ನಾವು ಗಟ್ಟಿ ಮಾಡ್ತೇವೆ. ಆದರೆ ಈ ಎಲ್ಲ ಎಲೆಗಳು ಕೆಲವರಿಗೆ ಸಿಗುವುದಿಲ್ಲ. ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಈ ಥರದ ಒಂದು ಸ್ವೀಟ್ ತಿಂಡಿಯನ್ನು ಕೂಡ ಮಾಡ್ಬೋದು. ಸಿಂಪಲಾಗಿ ಮಾಡೋದು, ಅದಕ್ಕೆ ಎಲೆ ಏನೂ ಬೇಕಾಗಿಲ್ಲ. ಆದರೆ ತಿನ್ನಲಿಕ್ಕಂತೂ ಸೂಪರಾದ ಟೇಸ್ಟ್ ಬರ್ತದೆ. ಬನ್ನಿ ಇವಾಗ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ರೆಸಿಪಿ ಯಾವುದೆಂದರೆ, ನಾವು ಹೇಗೆ ಅರಸಿನ ಎಲೆಯ ಗಟ್ಟಿ ಮಾಡ್ತೇವೆ, ಅದಕ್ಕೆ ಫಿಲ್ಲಿಂಗ್ಸ್ ಎಲ್ಲ ಹಾಕಿ ನಾವು ಎಲೆಯಲ್ಲಿ ಮಾಡ್ತೇವೆ, ಅದೇ ರೀತಿ ಎಲೆ ಇಲ್ಲದೆ ಇದನ್ನು ಮಾಡೋದು. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಅಕ್ಕಿಯನ್ನು ಗ್ರೈಂಡ್ ಮಾಡಿ ಹಿಟ್ಟನ್ನು ರೆಡಿ ಮಾಡೋಣ. ಇಲ್ಲಿ ನೋಡಿ, 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ. ಇದು ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಬೆಳ್ತಿಗೆ ಅಕ್ಕಿ ಆದರೆ ನಾವು ಮಾಡಿದ ಉಂಡೆ ಅದು ಗಟ್ಟಿ ಆಗ್ತದೆ, ನಮಗೆ ಗಟ್ಟಿಯಾಗಬಾರ್ದು, ಸಾಫ್ಟಾಗಿ ಬರಬೇಕು. ಹಾಗಾಗಿ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೋಡಿ, ಇದು ರೇಷನ್ ಅಕ್ಕಿ, ಬೆಳ್ತಿಗೆ ಅಕ್ಕಿ ಅಲ್ಲ. ಬೆಳ್ತಿಗೆ ಅಕ್ಕಿಯಲ್ಲಿ ನಾವು ಕಡುಬು ಮಾಡಿದರೆ ಅದು ಗಟ್ಟಿಯಾಗಿ ಬರ್ತದೆ. ಹಾಗಾಗಿ ಗಟ್ಟಿ ಆದರೆ ಅಷ್ಟು ನಮಗೆ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಸಾಫ್ಟಾಗಿರಬೇಕು, ಹೊರಗಡೆ ಸಾಫ್ಟಾಗಿ ಒಳಗಡೆ ಫಿಲ್ಲಿಂಗ್ಸ್, ಆ ಥರದ ಒಂದು ತಿಂಡಿ ಇದು. ಅದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಹಾಗೆಯೇ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ಇಲ್ಲ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ. ಕಾಯಿ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟಾಗಿ ಬರ್ತದೆ. ಹಾಗೆ ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡೋದು. ನೋಡಿ, ಹಿಟ್ಟು ಗ್ರೈಂಡ್ ಆಯಿತು. ಈ ಥರ ನೋಡಿ, ಸ್ವಲ್ಪ ತರಿಯಾಗಿರಬೇಕು. ಈ ಥರ ಗ್ರೈಂಡ್ ಮಾಡಿದ್ದೇನೆ. ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಹಾಗೆ ಈ ಕಡೆದಿಟ್ಟಂಥ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ತೇನೆ. ನೋಡಿ, ಇನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಬೋದು. ನೋಡಿ, ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ತೇನೆ. ಇವಾಗ ಇಲ್ಲಿ ಹಿಟ್ಟು ರೆಡಿ ಆಯಿತು. ಇನ್ನು ಈ ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿ ಮಾಡಬೇಕು, ಬಿಸಿ ಮಾಡಬೇಕು. ಬಿಸಿ ಮಾಡಿದಾಗ ಗಟ್ಟಿ ಆಗ್ತದೆ. ಮತ್ತು ನಾವು ಉಂಡೆ ಕಟ್ಟೋದು. ನಾರ್ಮಲಾಗಿ ನಾವು ಕರಾವಳಿ ಭಾಗದಲ್ಲಿ ಇದಕ್ಕೆ ಕಡುಬು ಅಂತ ಹೇಳ್ತೇವೆ, ಪುಂಡಿ ಅಂತ ಹೇಳ್ತೇವೆ, ಆ ಥರ ಮಾಡೋದು. ಆದರೆ ಆ ಥರ ಮಾಡಿ ಅದರೊಳಗೆ ಫಿಲ್ಲಿಂಗ್ಸ್ ಹಾಕೋದು, ಅಷ್ಟೇ ಡಿಫ್ರೆನ್ಸ್. ಮತ್ತು ಸ್ವೀಟ್ ಪುಂಡಿ ಅಂತ ಕೂಡ ಹೇಳ್ಬೋದು. ಇವಾಗ ಇದನ್ನು ನಾನು ಬಿಸಿ ಮಾಡ್ತೇನೆ. ಇದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡ್ತಾ ಮಾಡ್ತಾ ಇದು ಗಟ್ಟಿ ಆಗ್ತದೆ. ಇವಾಗ ನೋಡಿ, ಹಿಟ್ಟು ಗಟ್ಟಿಯಾಗ್ತಾ ಬಂತು. ಹಾಗೆಯೇ ನಾನು ಅಡಿಭಾಗದಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ ಕಾರಣ ಅಷ್ಟೊಂದು ಅಡಿಭಾಗದಲ್ಲಿ ಹಿಡಿಲಿಲ್ಲ. ಇಲ್ಲಾಂದರೆ ತುಂಬಾ ದಪ್ಪವಾಗಿ ಹಿಡಿದು ಬಿಡ್ತದೆ, ಅಂಟಿ ಬಿಡ್ತದೆ ಹಿಟ್ಟು. ನೋಡಿ, ಇವಾಗ ಇದು ದಪ್ಪ ಆಗ್ತಾ ಬಂತು.
ಇವಾಗ ಹಿಟ್ಟು ಗಟ್ಟಿ ಆಯಿತು, ಇನ್ನು ಸಾಕು, ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ ಇವಾಗ ಹಿಟ್ಟು ರೆಡಿ ಆಯಿತು. ಇನ್ನು ಇವಾಗ ಇದು ತಣ್ಣಗಾಗಲಿ. ಇವಾಗ ಹಿಟ್ಟನ್ನು ಬಿಸಿ ಮಾಡಿ ಇಟ್ಟಿದ್ದೇನೆ, ಇನ್ನು ಅದು ತಣ್ಣಗಾಗಬೇಕು. ಅದು ತಣ್ಣಗಾಗುವಷ್ಟರೊಳಗೆ ಇವಾಗ ಹೂರಣವನ್ನು ರೆಡಿ ಮಾಡ್ತೇನೆ. ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ, ಬೆಲ್ಲವನ್ನು ಕೂಡ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಹೂರಣವನ್ನು ರೆಡಿ ಮಾಡ್ತೇನೆ. ಇವಾಗ 1 ಕಪ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೇನೆ, ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೇನೆ. ನಾನು ಸ್ವೀಟ್ ಸ್ವಲ್ಪ ಕಡಿಮೆಯಾಗಿ ಮಾಡೋದು, ಜಾಸ್ತಿ ಸ್ವೀಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಬೆಲ್ಲವನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಏಲಕ್ಕಿ, ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ತೇನೆ, ಇದೆಲ್ಲ ಆಪ್ಷನಲ್, ಬೇಕಿದ್ರೆ ಮಾತ್ರ. ಸ್ವಲ್ಪ ಗೋಡಂಬಿಯನ್ನು ಹುಡಿ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ ಇವಾಗ ಹೂರಣ ರೆಡಿ ಆಯಿತು. ಹಿಟ್ಟು ಕೂಡ ಇವಾಗ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನೊಮ್ಮೆ ಚೆನ್ನಾಗಿ ನಾದಿಕೊಳ್ತೇನೆ. ಗಂಟೆಲ್ಲ ಇದ್ದರೆ ಅದನ್ನೆಲ್ಲ ಚೆನ್ನಾಗಿ ನಾದಿಕೊಂಡ್ರೆ ಸರಿಯಾಗ್ತದೆ. ಗಂಟೆ ಎಲ್ಲ ಇಲ್ಲದ ಹಾಗೆ ಇದನ್ನು ನಾದಿಕೊಳ್ಬೇಕು, ಯಾಕೆಂದರೆ ನಮಗೆ ಇದರೊಳಗೆ ಹೂರಣವನ್ನು ತುಂಬಿಸಿ ಉಂಡೆ ಕಟ್ಟಲಿಕ್ಕಿದೆ. ಗಂಟೆಲ್ಲ ಇದ್ದರೆ ಹೂರಣ ತುಂಬಿಸಿದ್ದು ಹೊರಗಡೆ ಬರುವ ಚಾನ್ಸಸ್ ಇರ್ತದೆ, ಯಾಕೆಂದರೆ ಒಡೆಯುತ್ತದೆ ಹಿಟ್ಟು. ಹಾಗಾಗಿ ಇವಾಗ ಚೆನ್ನಾಗಿ ಇದನ್ನು ನಾದಿಕೊಳ್ತೇನೆ. ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾದಿಕೊಂಡು ರೆಡಿ ಆಯಿತು. ಇವಾಗ ಇನ್ನು ಉಂಡೆಯನ್ನು ಮಾಡಬೇಕು. ಉಂಡೆಯನ್ನು ಮಾಡಿ ಅದರೊಳಗೆ ಹೂರಣವನ್ನು ತುಂಬಿಸಬೇಕು. ಈ ಥರ ರೌಂಡ್ ಮಾಡಿ ಹೂರಣವನ್ನು ತುಂಬಿಸಲಿಕ್ಕೆ ನಾವು ಈ ಥರ ಮಾಡಬೇಕು. ಜಾಸ್ತಿ ದಪ್ಪವಾಗಿ ಕೂಡ ನಾವು ಮಾಡೋದು ಬೇಡ, ಹಾಗೆಯೇ ತೆಳು ಕೂಡ ಮಾಡಬಾರ್ದು. ತೆಳು ಮಾಡಿದರೆ ಹೂರಣ ಹಾಕಿದಾಗ ಹೂರಣ ಹೊರ ಬರ್ತದೆ, ಯಾಕೆಂದರೆ ಹಿಟ್ಟು ಒಡೆಯುತ್ತದೆ ಅಲ್ವಾ. ನೋಡಿ ಸ್ವಲ್ಪ ನಮಗೆ ಗೊತ್ತಾಗ್ತದಲ್ವಾ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇದನ್ನು ಮಾಡಬೇಕು. ನೋಡಿ ಇವಾಗ ಮೊದಲಿಗೆ ಎಲ್ಲವನ್ನು ಇದೇ ರೀತಿ ಮಾಡಿ ಇಡ್ತೇನೆ, ಆಮೇಲೆ ಹೂರಣವನ್ನು ಒಟ್ಟಿಗೆ ತುಂಬಿಸ್ತೇನೆ. ಆಗ ಎಲ್ಲವನ್ನು ಈ ಥರ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇನ್ನು ಇದರೊಳಗೆ ಹೂರಣವನ್ನು ತುಂಬಿಸುವುದು. ಇದರಲ್ಲಿ ಎಷ್ಟು ಹಿಡಿತದೆ ಅಷ್ಟು ಹೂರಣವನ್ನು ತುಂಬಿಸಬೇಕು. ಇನ್ನು ಇದನ್ನು ಕವರ್ ಮಾಡೋದು. ಚೆನ್ನಾಗಿ ಕವರ್ ಆಗಬೇಕು, ಎಲ್ಲಿ ಕೂಡ ಹೊರ ಬರಬಾರ್ದು. ಕೆಲವೊಮ್ಮೆ ಇದು ಒಡೆಯುತ್ತದೆ, ಆವಾಗ ಹೊರ ಬರ್ತದೆ ಬೆಲ್ಲದ ನೀರು. ಫುಲ್ ಕವರ್ ಮಾಡಬೇಕು ಈ ಥರ. ನೋಡಿ ಒಂದು ರೆಡಿ ಮಾಡಿ ಆಯಿತು. ಇನ್ನು ಉಳಿದದನ್ನು ಅದೇ ರೀತಿ ಮಾಡ್ತೇನೆ. ಯಾರೆಲ್ಲ ಈ ಥರ ಸ್ವೀಟ್ ಮಾಡಿದ್ದೀರಿ ಕಮೆಂಟ್ ಮಾಡಿ. ನೋಡಿ ಇವಾಗ ಎಲ್ಲ ಮಾಡಿ ರೆಡಿ ಆಯಿತು. ಇಲ್ಲಿ ಇಡ್ಲಿ ಸ್ಟೀಮರ್ ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ನೀರು ಕೂಡ ಕುದೀತಾ ಇದೆ. ಹಾಗೆ ಇದನ್ನು ಬೇಯಿಸಲಿಕ್ಕೆ ಇಡ್ತೇನೆ. ನಾನಿಲ್ಲಿ 1 ಕಪ್ ಅಕ್ಕಿಯನ್ನು ನೆನೆ ಹಾಕಿದ್ದು. 1 ಕಪ್ ಅಕ್ಕಿಯಲ್ಲಿ ಇಷ್ಟು ಸ್ವೀಟ್ ಉಂಡೆ ಆಯಿತು ನೋಡಿ.
ಇನ್ನು ಇದೊಂದು 20 ಮಿನಿಟ್ಸ್ ಬೇಯಲಿ. ಇವಾಗ ಸ್ವೀಟ್ ಉಂಡೆ ಬೇಯಿಸ್ಲಿಕ್ಕಿಟ್ಟು 20 ನಿಮಿಷ ಆಯಿತು. ಆಲ್ರೆಡಿ ಇವಾಗ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ, ಅಷ್ಟು ನಾನು ಕೇರ್ಫುಲ್ಲಾಗಿ ಉಂಡೆಯನ್ನು ಕಟ್ಟಿದ್ದೆ, ಆದರೂ ಕೂಡ ನೋಡಿ ಒಡೆದಿದೆ. ಹಾಗೆಯೇ ಒಂದು ಒಡೆದು ಬೆಲ್ಲದ ಪಾಕ ಎಲ್ಲ ಹೊರಗೆ ಬಂದಿದೆ. ಇವಾಗ ಇನ್ನೊಂದು ಪ್ಲೇಟಿಗೆ ಇದನ್ನು ತೆಗಿತೇನೆ. ನೋಡಿ, ರುಚಿಯಾದ ಸಿಹಿ ಉಂಡೆ ರೆಡಿ ಆಯಿತು. ಇವಾಗ ಕಟ್ ಮಾಡಿ ನೋಡೋಣ. ನೋಡಿ, ಎಲೆ ಇಲ್ಲದಿದ್ದರೇನಂತೆ ಈ ಥರ ಸ್ವೀಟ್ ಪುಂಡಿ ಮಾಡಿ ತಿನ್ಬೋದು. ಸ್ವೀಟ್ ಕಡುಬು, ಸ್ವೀಟ್ ಕಡುಬು ರೆಡಿ ಆಯಿತು. ತುಂಬ ಸಾಫ್ಟಾಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಸಿಂಪಲಾದ ಸ್ವೀಟ್ ರೆಸಿಪಿ. ನಿಮಗೆ ಯಾರಿಗಾದರೂ ಈ ಥರದ ತಿಂಡಿ ಮಾಡಬೇಕು ಅಂದರೆ ಎಲೆ ಬೇಕು ಅಂತಿಲ್ಲ. ಈ ಥರದ ಒಂದು ಉಂಡೆ ರೆಡಿ ಮಾಡಿ ಒಳಗೆ ಹೂರಣವನ್ನು ಹಾಕಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಇವತ್ತಿನ ಒಂದು ಸಿಂಪಲಾದ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡುವಾಗ ಹೈಪ್ ಅಂತ ಬರ್ತದೆ, ಅದನ್ನು ಕೂಡ ಒಂದು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.